ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಸ್ವೀಟ್ಗಳನ್ನು ತಂದಾಗ ಈ ತರಹದ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅಲ್ವಾ. ಸ್ವೀಟ್ ಖಾಲಿ ಆದಮೇಲೆ ಈ ಬಾಕ್ಸ್ಗಳನ್ನು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ. ಆದರೆ ಇವುಗಳನ್ನು ಕೂಡ ಮತ್ತೆ ಬಳಸಬಹುದು. ಹೇಗೆ ಗೊತ್ತಾ? ಕೆಲವೊಂದು ಸ್ವೀಟ್ ಬಾಕ್ಸ್ಗಳಿಗೆ ಪೇಪರ್ ಅಥವಾ ಪ್ಲಾಸ್ಟಿಕ್ಕಿನಷ್ಟೇ ರ್ಯಾಪ್ ಮಾಡಿರ್ತಾರೆ. ಅದನ್ನು ಮತ್ತೆ ಬಳಸೋದಕ್ಕೆ ಬರೋದಿಲ್ಲ. ಆದರೆ ಈ ತರಹ ಕ್ಯಾಪ್ ಇರುತ್ತಲ್ವಾ, ಅಂದರೆ ಮುಚ್ಚೋದಕ್ಕೆ ಬರುವಂತಹ ಸ್ವೀಟ್ ಬಾಕ್ಸ್ಗಳು, ಅವುಗಳಲ್ಲಿ ನೋಡಿ ಹೀಗೆ ಹಸಿಮೆಣಸಿನ್ಕಾಯಿಗಳನ್ನು ಹಾಕಿ ಫ್ರಿಡ್ಜ್ನಲ್ಲಿ ಇಡಬಹುದು. ತುಂಬುಗಳನ್ನು ಬಿಡಿಸಿ ಕ್ಲೀನ್ ಮಾಡಿಕೊಂಡು ಹೀಗೆ ಇಟ್ಕೊಂಡ್ರೆ ಹಸಿಮೆಣಸಿನ್ಕಾಯಿ ತುಂಬ ದಿನಗಳವರೆಗೆ ಕೆಡದ ಹಾಗೆ ಇರುತ್ತೆ. ಹಾಗೆ ನೋಡಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವುಗಳನ್ನು ಕೂಡ ಈ ತರಹದ ಬಾಕ್ಸ್ಗಳಲ್ಲಿ ಹಾಕಿ ಮುಚ್ಚಿ ಫ್ರಿಡ್ಜ್ನಲ್ಲಿ ಇಡಬಹುದು. ಇದಿಷ್ಟೇ ಅಲ್ಲದೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ತರಹ ಜಾಯಿಂಟ್ ಆಗಿರುತ್ತಲ್ವ, ಆ ತರಹದ ಡಬ್ಬಿ ಇದ್ದರೆ ತುಂಬಾ ಯೂಸ್ಫುಲ್. ಇದರ ಮೇಲಿನ ಸ್ಟಿಕ್ಕರ್ ತೆಗೆಯೋದಕ್ಕೆ ಬಂದರೆ ಈಸಿಯಾಗಿ ತೆಗೆದುಬಿಡಿ. ಇಲ್ಲ ಅಂದರೆ ಅದರ ಮೇಲೆ ನಮಗೆ ಬೇಕಾದಂತಹ ಯಾವುದೇ ಒಂದು ಕಲರ್ ಪೇಪರ್ನ ಗ್ಲೂ ಮಾಡಿ ಅಂಟಿಸ್ಕೊಳ್ಬಹುದು. ನೋಡಿ, ಈ ಬಾಕ್ಸ್ನ ಮೇಲ್ಭಾಗಕ್ಕೆ ಮಾತ್ರ ನಾನು ಕಲರ್ ಪೇಪರ್ನ ಅಂಟಿಸಿದ್ದೀನಿ. ಇದರಿಂದ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವಾ? ಬನ್ನಿ ತೋರಿಸ್ತೀನಿ. ಈ ಬಾಕ್ಸಿನ ಒಂದು ಸೈಡ್ನಲ್ಲಿ ನಾವು ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಭಾಗದಲ್ಲಿ ಒಂದು ಕ್ರಾಫ್ಟ್ ಚಾಕು ಅಥವಾ ಚಿಕ್ಕ ಚಾಕುವನ್ನು ಉಪಯೋಗಿಸ್ಬಿಟ್ಟು 4ರಿಂದ 5 ಹೋಲ್ಗಳನ್ನು ನಾವಿಲ್ಲಿ ಮಾಡ್ಕೋಬೇಕು. ಆದಷ್ಟು ಚಿಕ್ಕ ಚಾಕುವನ್ನು ಬಳಸಿ, ಇಲ್ಲ ಅಂದರೆ ಪೂರ್ತಿ ಡಬ್ಬಿನೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಈ ರೀತಿಯಾಗಿ 4ರಿಂದ 5 ಭಾಗಗಳನ್ನಾಗಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಬಾತ್ರೂಮ್ನಲ್ಲಿ ನೋಡಿ ಗೋಡೆಗೆ ಈ ರೀತಿ ಹುಕ್ಕನ್ನು ಬಳಸಿ ಸಿಗಿಸ್ಕೊಳ್ಬಹುದು, ಅಥವಾ ನಾನಿಲ್ಲಿ ಪುಷ್ ಪಿನ್ನನ್ನು ಬಳಸಿ ಇದನ್ನು ಗೋಡೆಗೆ ಅಂಟಿಸಿದ್ದೀನಿ, ಅಥವಾ ಡಬಲ್ ಸೈಡೆಡ್ ಟೇಪನ್ನು ಬಳಸಿ ಕೂಡ ಈ ಬಾಕ್ಸನ್ನು ಗೋಡೆಗೆ ಅಂಟಿಸ್ಕೊಳ್ಬಹುದು. ಈಗ ನೋಡಿ, ಇದ್ರ ಒಳಗಡೆ ತೂತನ್ನು ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದು ಬ್ರಷನ್ನು ನಾನು ಹೀಗೆ ಸಿಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಬಾಕ್ಸ್ನಲ್ಲಿ 4ರಿಂದ 5 ಬ್ರಷ್ಗಳನ್ನು ಸಿಗಿಸಬಹುದು. ಇಷ್ಟಾದಮೇಲೆ ಟೂತ್ ಪೇಸ್ಟನ್ನು ಕೂಡ ನಾವು ಇದ್ರ ಒಳಗಡೆಗೆ ಬ್ರಷ್ಗಳ ಮೇಲ್ಗಡೆಗೆ ನೋಡಿ ಹೀಗೆ ಇಟ್ಬಿಟ್ಟು ಇದರ ಮೇಲಿನ ಮುಚ್ಚಳವನ್ನು ನೋಡಿ ಹೀಗೆ ಮುಚ್ಚಿಬಿಟ್ರೆ ಬ್ರಷ್ ಮತ್ತು ಪೇಸ್ಟ್ ಇದ್ರ ಒಳಗಡೆಗೆ ಇರುತ್ತೆ. ರಾತ್ರಿ ಹೊತ್ತಿನಲ್ಲಿ ಬಾತ್ರೂಮ್ನಲ್ಲಿ ಯಾವುದೇ ಜಿರಳೆ ಅಥವಾ ಚಿಕ್ಕ ಪುಟ್ಟ ಹುಳಗಳು ಬ್ರಷ್ ಮೇಲೆ ಬರೋ ಚಾನ್ಸಸ್ ಇರೋದಿಲ್ಲ. ಬೆಳಿಗ್ಗೆ ಬೇಕಾದಾಗ ನಿಧಾನವಾಗಿ ಇದರ ಪ್ಯಾಕೆಟ್ನ ಓಪನ್ ಮಾಡಿ ನೋಡಿ ಹೀಗೆ ಪೇಸ್ಟ್ ಹಾಗೆ ಬೇಕಾಗಿರುವಂತಹ ಬ್ರಷನ್ನು ತೆಗೆದುಕೊಂಡು ಉಪಯೋಗಿಸಬಹುದು. ಜಿರಳೆ ಆಗಿರಬಹುದು ಅಥವಾ ಇನ್ಯಾವುದೇ ಹುಳಗಳಿಂದ ಬ್ರಷನ್ನು ಸಂರಕ್ಷಿಸೋಕೆ ಇದು ತುಂಬ ಒಳ್ಳೆಯ ಐಡಿಯಾನೇ ಅಲ್ವಾ? ನೀವು ಟ್ರೈ ಮಾಡಿ ನೋಡಿ. ಇನ್ನು ನೋಡಿ, ಈ ತರಹ ರಟ್ಟಿನ ಬಾಕ್ಸ್ಗಳು ಮನೆಯಲ್ಲಿ ಇದ್ದೇ ಇರುತ್ತೆ. ಕೆಲವೊಮ್ಮೆ ಸೋಪ್, ಶಾಂಪೂ ಅಥವಾ ಮಾಯ್ಶ್ಚರೈಸರ್ ಈ ತರಹದ ರಟ್ಟಿನ ಬಾಕ್ಸ್ನಲ್ಲಿ ಪ್ಯಾಕ್ ಆಗಿ ಬಂದಿರುತ್ತಲ್ವಾ, ಈ ಬಾಕ್ಸ್ನ ನಾನೊಂದು ಒಳ್ಳೆಯ ಉಪಯೋಗ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಆಲ್ಮೋಸ್ಟ್ ಅರ್ಧ ಭಾಗಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಅಳತೆ ಇರಬೇಕು ಅಂತೇನಿಲ್ಲ, ನಿಮಗೆ ಉದ್ದ ಎಷ್ಟು ಬೇಕಾಗುತ್ತೋ ಅದನ್ನು ನೋಡ್ಕೊಂಡ್ಬಿಟ್ಟು ನೋಡಿ. ನಾನಿಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗಕ್ಕೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಇದು ಕಾಣ್ತಾ ಇದೆ. ಈಗ ಮೇಲಿನ ಭಾಗದಲ್ಲಿ ಕಟ್ ಮಾಡ್ಕೊಂಡ್ವಿ ಅಲ್ವಾ, ಅದರಲ್ಲಿನ ಒಂದು ಪೀಸನ್ನು ನಾವು ನೋಡಿ ಈ ಮಧ್ಯದಲ್ಲಿರುವಂತಹ ಒಂದು ಪೀಸನ್ನು ಇದ್ರ ಒಳಗಡೆಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಗ ಇದರ ಬೇಸ್ ಸ್ವಲ್ಪ ಸ್ಟ್ರಾಂಗ್ ಆಗತ್ತೆ. ಇದು ಅದೇ ಪ್ಯಾಕೆಟ್ನ ಪೀಸ್ ಆಗಿರೋದ್ರಿಂದ ಅಗಲ ಉದ್ದ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಇದು ಫಿಕ್ಸ್ ಆಗ್ತಾ ಇದೆ ಅಂತ. ಮತ್ತೆ ಇಲ್ಲಿ ಏನು ಗ್ಲೂ ಹಾಕೋ ಅವಶ್ಯಕತೆ ಕೂಡ ಬರೋದಿಲ್ಲ. ಜಸ್ಟ್ ಇದ್ರ ಒಳಗಡೆ ಆ ಪೀಸನ್ನು ಇಟ್ಕೊಂಡ್ಬಿಟ್ರೆ ಆಗೋಯ್ತು. ಸೊ ಈಗ ಈ ಬಾಕ್ಸ್ ಏನೋ ರೆಡಿ ಆಯಿತು. ಇದರ ಮೇಲೆಲ್ಲ ಆ ಶಾಂಪೂ ಅಥವಾ ಸೋಪ್ನ ಹೆಸರುಗಳೆಲ್ಲ ಬರೆದಿರ್ತಾರಲ್ವ, ಅದನ್ನು ಕವರಪ್ ಮಾಡ್ಕೊಳೋದಕ್ಕೆ ನಾವಿಲ್ಲಿ
ಗಿಫ್ಟ್ ರ್ಯಾಪರ್ ಅಥವಾ ಕಲರ್ ಪೇಪರ್, ಗ್ಲಿಟರ್ ಪೇಪರ್ ಯಾವುದನ್ನಾದ್ರೂ ಬಳಸಬಹುದು. ನೋಡಿ, ಈ ಬಾಕ್ಸ್ನ ಸುತ್ತ ಈಗ ನಾನು ಗಿಫ್ಟ್ ರ್ಯಾಪರ್ನ ಅಂಟಿಸಿದ್ದೀನಿ. ಒಳಗಡೆಗೆ ಪ್ಲೇನ್ ವೈಟ್ ಇರೋದ್ರಿಂದ ಅಲ್ಲಿ ಯಾವುದೇ ಕಲರ್ ಪೇಪರ್ ಆಗಲಿ ಗಿಫ್ಟ್ ರ್ಯಾಪರ್ನ ಅವಶ್ಯಕತೆ ಕೂಡ ಬರೋದಿಲ್ಲ. ನೋಡಿ, ಇದನ್ನು ನಾವು ರೂಮ್ಗಳಲ್ಲಿ ಔಷಧಿಯ ಬಾಟಲ್ಗಳನ್ನು ಇಡೋದಕ್ಕೆ ಬಳಸಬಹುದು. ಚಿಕ್ಕ ಚಿಕ್ಕ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಇಟ್ಟು ಬೇಕಾದಾಗ ಹುಡುಕೋದ್ರ ಬದಲಿಗೆ ನೋಡಿ ಹೀಗೆ ಬಾಕ್ಸ್ಗಳಲ್ಲಿ ನಾವು ಅರೇಂಜ್ ಮಾಡಿ ಇಟ್ಕೋಬಹುದು. ಬೇಕಂದಾಗ ಈಸಿಯಾಗಿ ಕೈಗೆ ಸಿಗತ್ತೆ. ಸುಮ್ಮನೆ ಬಿಸಾಕುವಂತಹ ಒಂದು ರಟ್ಟಿನ ಡಬ್ಬಿಯನ್ನು ಹೀಗೂ ಕೂಡ ಬಳಸಬಹುದು ಅಲ್ವಾ? ಅದಲ್ಲದೆ ಇದರಲ್ಲಿ ನೋಡಿ ಹೀಗೆ ಪರ್ಫ್ಯೂಮ್ ಬಾಟಲಿಗಳನ್ನು ಕೂಡ ಜೋಡಿಸಿ ಇಟ್ಕೊಳ್ಬಹುದು ಅಥವಾ ಮೇಕಪ್ ಐಟಮ್ಗಳನ್ನು ಹಾಕಿ ಇಟ್ಕೊಳ್ಬಹುದು. ಈ ತರಹದ ಪಾರ್ಸಲ್ ಡಬ್ಬಿಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಏನನ್ನಾದರೂ ಪಾರ್ಸಲ್ ತಂದು ಉಪಯೋಗಿಸಿದಾದ್ಮೇಲೆ ಈ ಡಬ್ಬಿನ ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ? ಅದ್ರ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇದರ ಜೊತೆಗೆ ನಾನಿಲ್ಲಿ ಗಿಫ್ಟ್ ರ್ಯಾಪರನ್ನು ಬಳಸ್ತಾ ಇದ್ದೀನಿ. ಈ ತರಹ ಯಾವುದು ಗಿಫ್ಟ್ ರ್ಯಾಪರ್ ಇರಲಿಲ್ಲ ಅಂದರೆ ಕಲರ್ ಪೇಪರನ್ನು ಕೂಡ ಅಂಟಿಸ್ಕೊಳ್ಬಹುದು. ನೋಡಿ, ಈ ಡಬ್ಬಿಯ ಅಳತೆಗೆ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವೀಗ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಅಳತೆ ಮಾಡ್ಕೊಂಡ್ಬಿಟ್ಟು ಫೆವಿಕಾಲನ್ನು ಬಳಸಿ ಈ ರ್ಯಾಪರನ್ನು ಡಬ್ಬಿಗೆ ಅಂಟಿಸ್ಕೊಂಡ್ಬಿಡಿ. ನೋಡಿ, ಡಬ್ಬಿಗೆ ಇದನ್ನು ಅಂಟಿಸಿ ಆದ ನಂತರ ಅದೇ ರೀತಿ ಈಗ ಅದರ ಮುಚ್ಚಳವನ್ನು ಕೂಡ ನಾವು ಗಿಫ್ಟ್ ರ್ಯಾಪರಿಂದ ಕವರ್ ಮಾಡ್ಕೋಬಹುದು. ಇಷ್ಟಾದ ಮೇಲೆ ಈ ಡಬ್ಬಿಯನ್ನು ಸೈಡ್ನಲ್ಲಿ ಇಟ್ಕೊಂಡ್ಬಿಡಿ. ನಂತರ ನಾನಿಲ್ಲಿ ಸ್ವಲ್ಪ ವೇಸ್ಟ್ ಆಗಿರುವಂತಹ ಸ್ಪಂಜನ್ನು ತಗೋತಾ ಇದ್ದೀನಿ. ಜೊತೆಗೆ ಒಂದು ಹಳೆಯದಾದ ಸಾಕ್ಸು. ಇಲ್ಲಿ ನೋಡಿ, ನಾನು ಸ್ಪಂಜನ್ನು ಅಂಗೈಯಷ್ಟು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಪಂಜ್ ಇರಲಿಲ್ಲ ಅಂದರೆ ನೀವು ಇಲ್ಲಿ ಹಳೆ ಬಟ್ಟೆಗಳನ್ನು ಕೂಡ ಬಳಸಬಹುದು. ಈಗ ವೇಸ್ಟ್ ಆಗಿರುವಂತಹ ಒಂದು ಸಾಕ್ಸನ್ನು ತಗೊಂಡು ಅದನ್ನು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡಂತಹ ಸಾಕ್ಸ್ ಒಳಗಡೆಗೆ ಸ್ಪಂಜನ್ನು ಸೇರಿಸ್ಕೊಳ್ಬೇಕು. ನೋಡಿ, ಸ್ಪಂಜನ್ನು ಸಾಕ್ಸ್ ಒಳಗಡೆ ಸೇರಿಸ್ಕೊಂಡ ನಂತರ ಹೀಗೆ ಒಂದು ಚಿಕ್ಕ ಬಾಲ್ ಥರ ಅದು ಶೇಪ್ನಲ್ಲಿ ಬರುತ್ತೆ. ನೀವು ಸ್ಪಂಜ್ನ ಬದಲಿಗೆ ಬಟ್ಟೆಯನ್ನು ಬಳಸಿದ್ರೂ ಕೂಡ ಇದೇ ರೀತಿಯೇ ಆಗುತ್ತೆ. ಹೀಗೆ ಸಾಕ್ಸ್ ಒಳಗಡೆ ಸೇರಿಸಿದಂತಹ ಸ್ಪಂಜ್ ಹೊರಗಡೆ ಬರಬಾರ್ದು. ಆ ರೀತಿ ನೀವು ಸಾಕ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಸೂಜಿ ದಾರದಿಂದ ಅದನ್ನು ಹೊಲಿದ್ಬಿಟ್ರೆ ಸ್ಪಂಜ್ ಯಾವುದೇ ಕಾರಣಕ್ಕೂ ಹೊರಗಡೆಗೆ ಬರೋದಿಲ್ಲ. ಫ್ರೆಂಡ್ಸ್, ಇದೇ ರೀತಿ ದಿನನಿತ್ಯದಲ್ಲಿ ಉಪಯೋಗಕ್ಕೆ ಬರುವಂತಹ ಎಷ್ಟೊಂದು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ಪ್ರತಿದಿನವೂ ಒಂದು ಹೊಸ ವಿಡಿಯೋ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬೇಗನೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಈಗ ಸ್ಪಂಜನ್ನು ಸಾಕ್ಸ್ ಒಳಗಡೆಗೆ ಹೊಲಿದ ನಂತರ ಇದು ಒಂದು ಸ್ವಲ್ಪ ಬಾಲ್ ಶೇಪ್ನಲ್ಲಿ ಆಗಿದೆ ಅಲ್ವಾ? ಇದನ್ನೀಗ ನೀವು ಈ ಮುಚ್ಚಳದ ಭಾಗದಲ್ಲಿ ಅಂದರೆ ಒಳಭಾಗದಲ್ಲಿ ಹೀಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಮುಚ್ಚಳದಲ್ಲಿ ನೀವು ಫೆವಿಕಾಲ್ ಅಥವಾ ಯಾವುದೇ ಒಂದು ಗ್ಲೂವನ್ನು ಹಾಕಿ ಅದರ ಮೇಲೆ ಈ ಸ್ಪಂಜನ್ನ ಬಾಲ್ ಮಾಡ್ಕೊಂಡಿದ್ದೀಯಲ್ವ ಅದನ್ನು ಅಂಟಿಸ್ಕೊಳ್ಬೇಕಾಗತ್ತೆ. ಈ ಸ್ಪಂಜ್ನ ಬಾಲ್ ಸ್ವಲ್ಪ ದಪ್ಪ ಆಗೋದ್ರಿಂದ ನೀವು ಫೆವಿಕಾಲನ್ನು ಸ್ವಲ್ಪ ಹೆಚ್ಚಿಗೆನೇ ಹಾಕಬೇಕಾಗತ್ತೆ. ಅಂದರೆ ಮಾತ್ರ ಇದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಮುಚ್ಚಳಕ್ಕೆ ಇದು ನೀಟಾಗಿ ಅಂಟ್ಕೊಂಡಿದೆ. ಅದನ್ನು ಉಲ್ಟಾ ಮಾಡಿದರೂ ಕೂಡ ಬೀಳೋದಿಲ್ಲ. ಇದರಿಂದ ಈಗ ಏನು ಮಾಡೋದು ಅನ್ಕೋತಾ ಇದ್ದೀರಲ್ವಾ? ನೋಡಿ, ಈ ಸ್ಪಂಜ್ನ ಬಾಲ್ಗೆ ನೀವು ಸೂಜಿಗಳನ್ನು ಚುಚ್ಚಿ ಇಟ್ಕೋಬಹುದು. ಇದಿಷ್ಟು ಬಾಲ್ನಲ್ಲಿ ಎಷ್ಟೊಂದು ಸೂಜಿಗಳು ಕೂಡ ಹಿಡಿಸುತ್ತೆ. ನೋಡಿ, ಎಲ್ಲ ಸೂಜಿಗಳನ್ನು ಹೀಗೆ ಇದಕ್ಕೆ ಚುಚ್ಚಿ ಇಟ್ಕೋಬೇಕು. ಗೊತ್ತಾಗ್ತಾ ಇದೆ ಅಲ್ವಾ?
ಎಷ್ಟು ನೀಟಾಗಿ ಸ್ಪಾಂಜ್ ಒಳಗಡೆಗೆ ಸಿಕ್ಕೊಂಡ್ಬಿಡುತ್ತೆ ನೋಡಿ. ನಂತರ ಈ ಡಬ್ಬಿ ಒಳಗಡೆಗೆ ನಮಗೆ ಬೇಕಾಗಿರುವಂತಹ ದಾರದ ರೀಲ್ಗಳು, ಬಟನ್ಗಳು ಅಥವಾ ಹೊಲಿಗೆಗೆ ಸಂಬಂಧಪಟ್ಟ ಇನ್ನೇನೇ ಐಟಮ್ಗಳು ಇದ್ದರೂ ಕೂಡ ಈ ಡಬ್ಬಿ ಒಳಗೆ ಹಾಕಿ ಇಟ್ಕೋಬಹುದು. ನೋಡಿ, ಬೇಕಾಗಿರುವಂತಹ ಎಲ್ಲ ದಾರದ ರೀಲ್ಗಳು, ಮಾರ್ಕರ್ಗಳು, ಬಟನ್ಗಳು ಇವುಗಳನ್ನು ಡಬ್ಬಿ ಒಳಗೆ ಹಾಕ್ಕೊಂಡ ನಂತರ ಈ ಮುಚ್ಚಳವನ್ನು ಹೀಗೆ ಮುಚ್ಕೊಂಡು ಬಿಡಬಹುದು. ನೋಡಿ, ವೇಸ್ಟ್ ಅಂತ ಬಿಸಾಕುವ ಒಂದು ಪಾರ್ಸಲ್ ಡಬ್ಬಿಯನ್ನು ನಾವು ದಾರದ ರೀಲ್ ಮತ್ತು ಸೂಜಿಗಳನ್ನು ಇಟ್ಕೊಳ್ಳೋದಕ್ಕೆ ಬಳಸಬಹುದು. ಬೇಕಂದಾಗ ಈ ರೀತಿ ತೆಗೆದುಕೊಂಡು ಬಿಟ್ಟರೆ ಆಯಿತು. ನೋಡಿ, ಸೂಜಿಗಳೆಲ್ಲ ಒಂದು ಕಡೆಗೆ ಕರೆಕ್ಟಾಗಿ ಆ ಸ್ಪಾಂಜ್ನ ಬಾಲ್ ಒಳಗಡೆಗೆ ಇರುತ್ತೆ. ನಂತರ ಬೇಕಾಗಿರುವಂತಹ ದಾರವನ್ನು ತೆಗೆದುಕೊಂಡು ಉಪಯೋಗಿಸಬಹುದು. ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.